ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಇಂದ್ರಮ್ಮ ಅವರು ವೀರು ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಶ್ರಾವಣಿಗೆ ತುಂಬಾ ಕೋಪ ಬರುತ್ತೆ. ಆಗ ಇಂದ್ರಮ್ಮ ಅವರು, ನೋಡಿ ನೀವೇ ಏನಾದರೂ ಅವ್ರನ್ನ ಕಳಿಸ್ತಿರೋ ಅಥವಾ ನಾನೇ ಕತ್ತಿಡ್ದು ಆಚೆ ಕಳಿಸ್ಲೋ ಅಂತ ಹೇಳ್ಬಿಡ್ತಾರೆ. ಆಗ ಶ್ರಾವಣಿಗೆ ಕೋಪ ಬಂದ್ಬಿಟ್ಟು ಇಂದ್ರಮ್ಮ ಅವರೇ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚ್ಬಿಡ್ತಾರೆ. ಆಗ ಇಂದ್ರಮ್ಮ ಅವರು ಹೆದರ್ಕೊಳ್ಳೋ ಥರ ಮಾಡಿ ಮತ್ತೆ ಏನ್ ನಿಂದು ಅಂತ ಹೇಳ್ಬಿಟ್ಟು ಮತ್ತೆ ಜೋರ್ ಮಾಡೋದಕ್ಕಿಂತ ಹೋಗ್ತಾರೆ. ಆಗ ಶ್ರಾವಣಿಗೆ ತುಂಬಾನೇ ಕೋಪ ಬರುತ್ತೆ. ಮುಚ್ಚೆ ಬಾಯಿ ಅಂತ ಹೇಳ್ಬಿಡ್ತಾರೆ. ಆಗ ಇಂದ್ರಮ್ಮರು ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಮುಚ್ಚುತ್ತೀಯ ಬಾಯಿನ ಫಸ್ಟು, ನಾನು ಇಷ್ಟೋ ತನಕ ನಿಮ್ಮ ವಯಸ್ಸಿಗೆ ಬೆಲೆ ಕೊಟ್ಟು ಸುಮ್ಮನಿದ್ದೆ, ಆದರೆ ನೀವು ವಯಸ್ಸಿಗೆ ತಕ್ಕನಾಗಿ ಮಾತಾಡ್ತಾ ಇಲ್ಲ. ಬೀದಿಲಿರೋ ನಾಯಿಗಳಿಗೆ ಒಂದು ಕಲ್ಲು ಎಸ್ರೆ ಓಡೋಗುತ್ತೆ, ಆದರೆ ನಿಮ್ಮಂಥವ್ರಿಗೆ ನನ್ನಂಥವಳೇ ಬರಬೇಕು ಅನ್ಸುತ್ತೆ ಬುದ್ಧಿ ಕಲಿಸೋದಕ್ಕೆ. ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಸ್ವಲ್ಪನಾದರೂ ಅರಿವಿದೆಯಾ ಇಂದ್ರಮ್ಮ ನಿಮಗೆ? ಅವ್ರೆಂಥವ್ರು ಗೊತ್ತಾ? ಜನಗಳ ಕಷ್ಟನ ನನ್ನ ಕಷ್ಟ ಅಂತ ಅಂದ್ಕೊಂಡಂಥ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಎಲ್ಲರ ಕಷ್ಟನ ನನ್ನ ಕಷ್ಟ ಅಂತ ಕರುಣೆ ತೋರಿಸೋ ಮನುಷ್ಯತ್ವ ಇರೋವಂಥ ಮನುಷ್ಯನ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು. ಇಷ್ಟು ದಿನ ಕಲ್ಮಶ ಇಲ್ಲದೆ ಜನರ ಸೇವೆ ಮಾಡಿರೋಂಥ ವ್ಯಕ್ತಿ ಬಗ್ಗೆ ಮಾತಾಡ್ತೀರಾ ನೀವು. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಳ್ದೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನ್ಯೂಸಲ್ಲಿ ಜೈಕಾರ ಧಿಕ್ಕಾರ ಆಗ್ತಿರೋಂಥ ಜನಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೆ ತಾಳ್ಮೆಯಿಂದ ಇರೋ ಅಂಥ ವ್ಯಕ್ತಿ ಅವರು. ಜೀವನ ಏನಾದರೂ ಸರಿ, ಬೇರೆಯವ್ರಿಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಯೋಚನೆ ಮಾಡೋವಂಥ ವ್ಯಕ್ತಿ ಅವರು. ಪ್ರಪಂಚದ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತು ಯಾವಾಗ ಹೇಗಿರಬೇಕು, ಪರಿಸ್ಥಿತಿನ ಹೇಗೆ ಸುಧಾರಿಸ್ಬೇಕು ಅನ್ನೋದು ಎಲ್ಲನೂ ಕೂಡ ಅವ್ರಿಗೆ ಗೊತ್ತು. ಅವರು ನಮ್ಮಪ್ಪ, ಅವರು ತಂಗಾಳಿ. ಆದರೆ ಅವ್ರ ವಿಷಯದಲ್ಲಿ ಯಾವುದಾದ್ರೂ ಧಕ್ಕೆ ಬರುತ್ತೆ ಅಂತಂದರೆ ನಾನು ಸಹಿಸ್ಕೊಡೋದಿಲ್ಲ, ನಾನು ಅವ್ರ ಮಗಳಾಗಿ ಬಿರುಗಾಳಿ ಆಗಿಬಿಡ್ತೀನಿ, ಹುಷಾರಂತ ಹೇಳ್ಬಿಡ್ತಾರೆ. ಆಗ ಇಂದ್ರಮ್ಮ ಅವರು ಫುಲ್ ಹೆದರ್ಕೊಂಡ್ಬಿಡ್ತಾರೆ. ನೀನೇ ತೀರ್ಮಾನ ಮಾಡು, ಇವಾಗ ನೀನಾಗೆ ನೀನು ಹೋಗ್ತೀಯೋ ಅಥವಾ ಕಲ್ಲಿನ ರುಚಿನ ತೋರಿಸ್ಲ ನಿನಗೆ ಅಂತ ಹೇಳ್ತಾರೆ. ಆಗ ಇಂದ್ರಮ್ಮ ಅವರು, ಮುಂಚೆ ಒಂದ್ಸಲ ಕಲ್ಲಿನ ಏಟಲ್ಲಿ ಹೊಡಿತೀನಿ ಅಂತ ಶ್ರಾವಣಿ ಅವರು ಹೇಳಿರ್ತಾರೆ. ಅದನ್ನೆಲ್ಲ ಕೂಡ ನೆನಪು ಮಾಡಿಕೊಂಡು ತುಂಬಾ ಹೆದರ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾರೆ. ಆಗ ಶ್ರಾವಣಿ ಅವರು, ಅಪ್ಪ ನೀವು ಏನು ಯೋಚನೆ ಮಾಡಬೇಡಿ, ಎಲ್ಲಿ ಬಿಲ್ಲದೆ ಇರೋ ನಾಲ್ಗೆ ಏನೇನೋ ಮಾತಾಡುತ್ತೆ, ಆದರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಪ್ಪ. ಯಾರು ಏನೇ ಅಂದರೂ ಕೂಡ ನಾವು ನಿಮ್ಮನ್ನು ಬಿಟ್ಕೊಡೋದಿಲ್ಲ, ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅಪ್ಪ ಅಂತ ಹೇಳ್ತಾರೆ. ಆಗ ವೀರು ಅವರು, ಮಗಳೇ ನೀನೇನೋ ನನ್ನ ಕಾಪಾಡ್ಕೊಂಡ್ಬಿಟ್ಟೆ, ನಾನು ನಿನಗೆ ಕಾವಲಾಗಿರ್ಬೇಕಾಗಿತ್ತು, ಆದರೆ ಎಷ್ಟು ಕಾಡ್ಬಿಟ್ಟೆ ನಿನ್ನ. ನನಗೆ ನೀನು ತೋರಿಸೋ ಪ್ರೀತಿನ ನೋಡ್ತಾ ಇದ್ದರೆ ಪಾಪ ಪ್ರಜ್ಞೆ ಅನ್ನೋದು ಇನ್ನೂ ತುಂಬಾ ಕಾಡ್ತಾ ಇದೆ ಅಂತ ಮನಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನಂದಿನಿ ಅವರು, ವೀರು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಫೋನ್ ಕಾಲ್ ಮಾಡ್ತಾರೆ. ಆದರೆ ವೀರು ಅವರು ರಿಸೀವ್ ಮಾಡ್ತಾನೆ ಇರ್ತಿಲ್ಲ. ಏನಾಯಿತು, ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ನಂದಿನಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ವೀರು ಅವರು ನಂದಿನಿ ಅವ್ರ ಫೋನನ್ನು ನೋಡ್ಬಿಟ್ಟು ಜಾನಕಿ ಅವರು ಫೋನ್ ಮಾಡ್ತಾರೆ. ಏನು ಹೇಳಿ ನಾನು ಅಂತ ಎಲ್ಲನೂ ಕೂಡ ನೆನಪು ಮಾಡ್ಕೊಳ್ತಾರೆ. ಜಾನಕಿ ಅವ್ರ ಹತ್ರ ಪ್ರೀತಿನ ಹೇಳ್ಕೊಂಡಿರ್ತಾರೆ, ಅದನ್ನು ನೆನಪು ಮಾಡ್ಕೊಳ್ತಾರೆ. ಮತ್ತು ನಂದಿನಿ ಅವ್ರನ್ನೂ ಕೂಡ ನೆನಪು ಮಾಡ್ಕೊಳ್ತಾರೆ. ಆದರೆ ಇಬ್ಬರು ಒಂದೇ ಅಂತ ಗೊತ್ತಿರೋದಿಲ್ಲ. ಆಗ ವೀರು ಅವರು ಈ ಸಮಯದಲ್ಲಿ ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ಫೋನನ್ನು ಅವಾಯ್ಡ್ ಮಾಡ್ತಾರೆ. ನಂತರ ನಂದಿನಿ ಅವರು ಪದ್ದು ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಏನು ಪದ್ದು, ನೀನಾಗಲಿ ಸುಬ್ಬು ಆಗಲಿ ಫೋನ್ನ ರಿಸೀವ್ ಮಾಡ್ತಿಲ್ಲ, ಕಾಲ್ ಕೂಡ ಮಾಡ್ತಿಲ್ಲ, ವೀರು ಕೂಡ ರಿಸೀವ್ ಮಾಡ್ತಿಲ್ಲ, ನನಗೆ ಎಷ್ಟು ಟೆನ್ಷನ್ ಆಗಿದೆ, ಏನಾಯಿತು, ಅಲ್ಲಿ ಏನು ನಡೆದಿದೆ ಅಷ್ಟಕ್ಕೂ ನ್ಯೂಸಲ್ಲೆಲ್ಲ ಆ ರೀತಿ ಬರ್ತಾ ಇದೆ. ವೀರು ಅವರು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ನಾನು ಮಾತಾಡಿಸ್ಬೇಕು ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಏನು ಮಾಡಿದ್ರು ಫೋನ್ನ ರಿಸೀವ್ ಮಾಡ್ತಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಪದ್ದವರು, ಅಯ್ಯೋ ಅಮ್ಮವರೇ ಅದೇನಾಯಿತು ಅಂತಂದರೆ ಅಂತ ಹೇಳ್ಬಿಟ್ಟು ವಿಜಯಾಂಬಿಕಾ ಮಾಡಿದ ಪೂರ್ತಿ ಅನ್ಯಾಯ ಹೇಗೆ ವೀರುಗೆಲ್ಲ ಗೊತ್ತಾಯಿತು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ನಂದಿನಿ ಅವರು, ಹೌದಾ ಈಗ ಅನ್ಯಾಯ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಹೌದು ಅಮ್ಮವರೇ ಎಲ್ಲನೂ ಕೂಡ ಪೂರ್ತಿಯಾಗಿ ಗೊತ್ತಾಗಿದೆ ಅಂತ ಹೇಳ್ತಾರೆ. ಸರಿ ಆಯಿತು, ಈ ಸಮಯದಲ್ಲಿ ವೀರನ್ನ ಒಂಟಿಯಾಗಿ ಇರೋದಕ್ಕೆ ಬಿಟ್ಬಿಡಿ, ನೀವು ಯಾರಾದರೂ ಒಬ್ಬರು ಜೊತೆಯಲ್ಲಿರಿ, ಅವ್ರ ಮನಸ್ಸು ತಿಳಿಯಾಗಬೇಕು, ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಆಗ ಪದ್ದು ಅವರು, ಸರಿ ಆಯಿತು ಅಮ್ಮವರೇ, ನಾವು ಅವ್ರ ಜೊತೆಯಲ್ಲೇ ಇರ್ತೀವಿ, ಇಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನಿಮಗೆ ಅವಾಗ ಹೇಳ್ತೀವಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಕೂಡ ಸರಿ ಆಯಿತು ಅಂತ ಹೇಳ್ಬಿಟ್ಟು ವೀರು ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನಂತರ ಶ್ರಾವಣಿ ಅವರು ಕಾಂತಮ್ಮನ ಹತ್ರ ಬರ್ತಾರೆ. ನೋಡಿ ಕಾಂತಮ್ಮ, ನಮ್ಮ ಮನೆಯಲ್ಲಿ ಯಾರೇ ಆಗಲಿ ಅಪ್ಪನ ವಿರುದ್ಧ ಯಾರು ಕೂಡ ತಲೆ ಎತ್ತಿ ಕೂಡ ಮಾತಾಡಿಲ್ಲ. ಆ ಥರ ಮಾತಾಡಿದ್ದಾರೆ ಅಂತ ಅಂದರೆ ಈ ಮನೆಯಲ್ಲಿ ಅದು ನೀವು ಮಾತ್ರ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಯಾವುದೇ ಕಾರಣಕ್ಕೂ ಅಪ್ಪನ ವಿರುದ್ಧ ಆಗಲಿ ಅಪ್ಪನ ಬಗ್ಗೆ ಆಗಲಿ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಮಾತ್ರ ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು, ನೋಡಿ ಮೇಡಮ್ ಅವರೇ, ಮುಂಚೆ ಆದರೆ ನಿಮ್ಮಪ್ಪ ಮಿನಿಸ್ಟರು, ಆದರೆ ಗೌರವ ಕೊಡೋದಕ್ಕೆ ತಗೊಳ್ಳೋದಕ್ಕೆ ಒಂದು ಲೆವೆಲ್ ಅಂತ ಇತ್ತು, ಆದರೆ ಇವಾಗ ನಿಮ್ಮಪ್ಪ ಮಿನಿಸ್ಟರ್ ಅಲ್ಲ. ಈಗಿರಬೇಕಾದ್ರೆ ನಾನು ಮತ್ತು ಅವರು ಒಂದೇ, ಸೇಮ್ ಟು ಸೇಮ್, ನಾನು ಕೂಡ ಬಿಟ್ಟಿಯಾಗಿ ಅನ್ನ ತಿಂತಾ ಇದ್ದೀನಿ, ಅವರು ಕೂಡ ಅದೇ ಥರ ತಿಂತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಶ್ರಾವಣಿಗೆ ತುಂಬಾ ಕಪ್ಪು ಬರುತ್ತೆ. ಕಾಂತಮ್ಮವರೇ ಇಂಥ ಮಾತುಗಳನ್ನೇ ಬೇಡ, ನಿಮ್ಮ ಬಾಯಿನಲ್ಲಿ ಮಾತುಗಳು ಹಿಡಿತದಲ್ಲಿರಲಿ ಅಂತ ಅದಕ್ಕೇನೆ ಹೇಳಿದ್ದು. ನೋಡಿ ಹಿರೇ ಥರ ಮಾತಾಡ್ತಿದ್ರೆ ನಾನು ಸುಮ್ಮನೆ ಇರೋದಿಲ್ಲ, ನೀವು ಬಿಟ್ಟಿಯಾಗಿ ತಿಂತಾ ಇರ್ಬೋದು, ಆದರೆ ಈ ಮನೆನೇ ಅಪ್ಪನ ಋಣದಲ್ಲಿದೆ, ಅದನ್ನು ಸುಬ್ಬು ಮತ್ತು ಪದ್ದು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಅಪ್ಪ ಯಾರಿಗೂ ಕೂಡ ಕೆಟ್ಟದನ್ನು ಬಯಸ್ತವ್ರಲ್ಲ, ಅವ್ರ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿದ್ರಿ ಅಂತ ಅಂದರೆ ನಿಮ್ಮ ಪರಿಸ್ಥಿತಿ ಕೆಡ್ತು ಅಂತಲೇ ಅರ್ಥ. ಅದನ್ನು ಅರ್ಥ
ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರೇಗಾಡ್ಬಿಡ್ತಾರೆ. ಆಗ ಕಾಂತಮ್ಮರು ಅಯ್ಯೋ ಬಿಡಿ ಮೇಡಮ್ ಅವರೇ ರೇಗಾಡ್ಬೇಡಿ, ಪಿತ್ತ ನೆತ್ತಿಗೇರಿಸ್ಬಿಡಿ, ನಾನೇನು ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ನಂತರ ಶ್ರಾವಣಿಗೆ ಒಂದು ಮೆಸೇಜ್ ಕೂಡ ಬಂದಿರುತ್ತೆ. ಎಕ್ಸಾಮ್ ಕೂಡ ಅಟೆಂಡ್ ಮಾಡಿರ್ತಾರೆ. ಅದನ್ನ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿರುತ್ತೆ. ಆಗ ಸುಬ್ಬು ಹತ್ರ ಹೋಗ್ಬಿಟ್ಟು ಸುಬ್ಬು ಅತ್ತೆ ನಾನು ಇವತ್ತು ರಿಸಲ್ಟ್ ಬಂದಿದೆ ಅದನ್ನ ನೋಡ್ಕೊಂಬರೋದಕ್ಕೆ ಅಂತ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಮೇಡಮ್ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ಬೇಡ ಸುಬ್ಬು, ಯಾಕೆ ನಾನು ಫೇಲ್ ಆದರೆ ಅಳ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಆ ಥರ ಏನಿಲ್ಲ ಮೇಡಮ್, ಮುಂಚೆ ಎಲ್ಲ ಬಂದೇ ಇಲ್ವಾ ನಾನು ಅಂತ ಹೇಳ್ತಾರೆ. ಸರಿ ಸುಬ್ಬು, ಆದರೆ ಇವಾಗ ಬೇಡ, ಅಪ್ಪ ಇದ್ದಾರೆ, ಅಪ್ಪನ ಜೊತೆ ಆಗಿರಬೇಕು ನೀನು, ನಾನೇ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಸರಿ ಮೇಡಮ್ ಅಂತ ಹೇಳ್ತಾರೆ. ಆದರೆ ನಾನು ಹೋಗೋದಕ್ಕೂ ಮುಂಚೆ ಯಾವುದೇ ರಿಸಲ್ಟ್ ನೋಡೋಕೆ ಹೋದ್ರು ಕೂಡ ಅಪ್ಪನ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೆ, ಆದರೆ ಇವಾಗ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಅಯ್ಯೋ ಮೇಡಮ್ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ, ನಾವೇನಾದರೂ ಅಂದ್ಕೊಂಡ್ರೆ ಆವಾಗಲೇ ಆಶೀರ್ವಾದ ತೊಗೊಂಬಿಡ್ಬೇಕು, ಸುಮ್ಮನೆ ಬನ್ನಿ ಅಂತ ಹೇಳ್ಬಿಟ್ಟು ವೀರು ಅವ್ರ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ಪೃಥ್ವಿನೂ ಕೂಡ ಹೇಳ್ತಾರೆ, ಅಪ್ಪ ನಾನು ಈ ಥರ ರಿಸಲ್ಟ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಬೇಕು ಅಪ್ಪ ಅಂತ ಹೇಳ್ಬಿಟ್ಟು ಆಶೀರ್ವಾದನ ತಗೊಳ್ತಾರೆ. ಆಗ ವೀರು ಅವರು ಕೂಡ ಸೈಲೆಂಟಾಗಿ ಆಶೀರ್ವಾದನ ಕೂಡ ಮಾಡ್ತಾರೆ. ನಂತರ ಪೃಥ್ವಿ ಅವ್ರ ಹತ್ರನೂ ಕೂಡ ಆಶೀರ್ವಾದ ತಗೊಳ್ತಾರೆ. ಅಪ್ಪ ನಾನು ಯಾವಾಗಲೂ ಕೂಡ ಫೇಲ್ ಆಗಿ ನಿಮಗೆ ತುಂಬಾ ಮುಜುಗರ ಮಾಡಿದ್ದೀನಿ, ಆದರೆ ನಾನು ಈ ಸಲ ಫೇಲ್ ಆದರೆ ನೀವು ಬೈಯಲ್ಲ ತಾನೇ ಅಪ್ಪ ಅಂತ ಹೇಳ್ತಾರೆ. ಆಗ ವೀರು ಅವರು ಇಲ್ಲಮ್ಮ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರ ಅಪ್ಪ ಒಂದು ಮಾತು, ನಾನು ಯಾವಾಗಲೂ ಮನಸ್ಸಲ್ಲಿ ಹೇಳೋದೊಂದೇ ಅಪ್ಪ, ಆದರೆ ನಾನು ಯಾವತ್ತೂ ಕೂಡ ನಿಮ್ಮ ಹೆಸರನ್ನ ಹಾಳು ಮಾಡಲ್ಲಪ್ಪ, ನಿಮ್ಮ ಹೆಸರನ್ನ ಉಳಿಸ್ಬೇಕು ಅಂತಲೇ ಅಂದ್ಕೊಳ್ತೀನಿ, ಯಾವಾಗಲೂ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಹೇಳೋಕ್ಕಾಗಿರಲಿಲ್ಲ. ಯಾಕೆ ಅಂತಂದರೆ ನಾನು ನಿಮ್ಮ ದೃಷ್ಟಿನಲ್ಲಿ ಮಗಳೇ ಅಲ್ವಪ್ಪ, ಅದಕ್ಕೋಸ್ಕರ ಇವಾಗ ಯಾಕೆ ಆ ಮಾತು, ಬಿಡಿ ನಾನು ಹೋಗ್ಬಿಟ್ಟು ಬರ್ತೀನಿ, ನೀವು ಖುಷಿಯಾಗಿರಿ ಅಪ್ಪ, ನಂಗೆ ಅದೇ ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ವೀರುಗೆ ತುಂಬಾ ಬೇಜಾರಾಗುತ್ತೆ, ನನ್ನ ಮಗಳು ಅಂತ ಹೇಳ್ಕೊಳ್ಳೋದು ಕೂಡ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಇಂದ್ರಮ್ಮ ಮತ್ತು ಕಾಂತಮ್ಮ ಇಬ್ಬರು ಕೂಡ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಇಂದ್ರಮ್ಮ ಅವರು ಅಲ್ಲ ಕಾಂತಬ್ರು, ಆ ಶ್ರಾವಣಿಗೆ ಎಷ್ಟು ಕೊಬ್ಬು ದುರಂಕಾರ, ನಾನೇ ಒಂದು ಕ್ಷಣ ಎದ್ರುಕೊಂಡು ಹೋಗ್ಬಿಟ್ಟೆ ಅಂತ ಹೇಳ್ತಾರೆ. ಏನೋ ಭಯ ಬಡ್ಕೊಂಡ್ಬಿಟ್ಟ, ಏನು ಹೇಳ್ತಿದ್ಯಾ ನೀನು ಅಂತ ಹೇಳ್ತಾರೆ. ಅಂದರೆ ಸುಮ್ಮನೆ ಹಾಗಂದೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು ಏನೇ ಇರಲಿ ಬೆಂಕಿ ಜೊತೆ ನಾವು ಬದುಕೋಕ್ಕಾಗುತ್ತಾ, ಬೆಂದು ಕರಕಲಾಗ್ಬಿಡ್ತೀವಿ ಅಂತ ಹೇಳ್ತಾರೆ. ಆಗ ಇಂದ್ರಮ್ಮ ಅವರು ಅವಳು ಬೆಂಕಿ ಆದರೆ ನಾನು ಜ್ವಾಲಾಮುಖಿ ಗೊತ್ತಾ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು ಜ್ವಾಲಾಮುಖಿ ಜಾರ್ಕೊಂಡು ಹೋಗಿದ್ದನ್ನು ನಾನು ನೋಡಿಬಿಟ್ಟೆ ಬಿಡು ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ. ಹೀಗೆ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ನಂತರ ಕಾಂತಮ್ಮ ಅವರು ನಾನು ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ, ಹೇಗೆ ಅಂತಂದರೆ ನನ್ನ ಮಾತಿಂದ ಚುಚ್ಚಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ, ನೋಡ್ತಾ ಇರೋ ಅಂತ ಹೇಳ್ತಾರೆ. ನಂತರ ವೀರು ಅವರು ಶ್ರಾವಣಿ ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಹಾಲಲ್ಲಿ ಕೂತಿರ್ತಾರೆ. ಆಗ ಕಾಂತಮ್ಮ ಅವರು ಟೀ ಕುಡ್ಕೊಂಡು ಬಂದು ವೀರು ಅವ್ರ ಹತ್ರ ಮಾತಾಡೋದಕ್ಕೆ ಅಂತ ಬರ್ತಾರೆ. ಅಲ್ಲ ನಿಮ್ಮನ್ನ ಸಾಹೇಬ್ರೆ ಅಂತ ಕರಲ್ಲ ಅಥವಾ ಏನು ಅಂತ ಕರಲಿ, ಪದವಿನೂ ಕಳ್ಕೊಂಡ್ರಿ, ಹೆಸರನ್ನು ಕಳ್ಕೊಂಡ್ರಿ, ಎಲ್ಲಾನು ಕಳ್ಕೊಂಡ್ರಿ ಅಂತ ಹೇಳ್ತಾ ಇರ್ತಾರೆ. ಆಗ ವೀರು ಅವರು ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾರೆ. ಅಲ್ಲ ರೀ, ನಿಮಗೆ ಏನೇ ಆಗಲಿ ಏನು ಗೊತ್ತಾ, ಸಂಪ್ರದಾಯನ ಬಿಡಬಾರ್ದಿತ್ತು, ನೀವು ಇಷ್ಟೆಲ್ಲ ಕಳ್ಕೊಂಡ್ಮೇಲೆ ಹೊಟ್ಟೆಹಣ್ಣು ಕುಲು ಕೊರಗೆ ಅಂತಾರೆ, ಮಗಳು ಮನೆಗೆ ಬರಬಾರ್ದಿತ್ತು, ಹೋಗಲಿ ಬಿಡಿ, ನಾನು ಕೂಡ ಈ ಮನೆಯಲ್ಲಿ ಬಿಟ್ಟಿಯಾಗಿ ತಿಂತೀನಿ, ಅದ್ರ ಜೊತೆಗೆ ನೀವು ಒಬ್ಬರು ಸೇರ್ಕೊಳ್ತೀರಾ, ನೀವು ಕೂಡ ತಿಂದರೆ ಈ ಮನೆಯಲ್ಲಿ ಯಾರು ಏನೋ ಅಂದ್ಕೊಳ್ಳಲ್ಲ, ಹೋಗಲಿ ಬಿಡಿ, ನಿಮಗೆ ಬೇಕು ಅಂದರೆ ಟೀ ಕಳಿಸ್ಕೊಡ್ಲಾ ಅಂತ ಕೇಳ್ತಾರೆ. ಆಗ ವೀರು ಅವರು ಬೇಡ ಅಂತ ಹೇಳ್ತಾರೆ. ಕಾಂತಮ್ಮವರಲ್ಲಿಂದ ಹೋದ್ಮೇಲೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ನಾನು ಮೋಸ ಹೋಗ್ಬಿಟ್ಟೆ, ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಾನು ಯಾರಿಗೂ ಕೂಡ ಮೋಸ ಮಾಡಿಲ್ಲ ಅಂತ ಎದೆ ಎತ್ತಿ ನಿಂತ್ಕೊಂಡು ಮಾತಾಡ್ತಿದ್ದೆ, ಆದರೆ ನಾನೇ ಮೋಸ ಮಾಡಿದ್ದೀನಿ, ದೊಡ್ಡ ಮೋಸ್ಕಾರ, ತನ್ನ ಮಗಳನ್ನೇ ಶತ್ರು ಥರ ಬೆಳೆಸ್ಬಿಟ್ಟೆ, ಶತ್ರುನ ದೇವತೆ ಅಂತ ಅಂದ್ಕೊಂಡ್ಬಿಟ್ಟೆ, ಅವ್ರ ಮಾತನ್ನು ನಂಬಿ ನಾನು ಮೋಸ ಹೋಗಿ ನನ್ನ ಮಗಳಿಗೆ, ನನ್ನ ಹೆಂಡತಿಗೆ ನಾನು ಮೋಸ ಮಾಡಿಬಿಟ್ಟೆ, ಎಂಥ ಕೆಲಸ ಮಾಡಿದೆ ಅಂತ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶ್ರಾವಣಿಯವರು ಕೂಡ ರಿಸಲ್ಟ್ನ ನೋಡಿಕೊಂಡು ಬರ್ತಾರೆ. ಸುಬ್ಬು ತುಂಬಾ ಖುಷಿ ಆಗ್ತಿದೆ ಸುಬ್ಬು ಅಂತ ಹೇಳ್ತಾರೆ. ಏನಾಯಿತು ಮೇಡಮ್ ರಿಸಲ್ಟ್ ಅಂತ ಹೇಳ್ತಾರೆ. ಬಾ ಸುಬ್ಬು ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ವೀರೇಂದ್ರ ಸರ್ ದೇಸಾಯಿ ಅವ್ರ ಮಗಳು ಪಾಸ್ ಆಗಿದ್ದೀನಿ ಸುಬ್ಬು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ. ಆಗ ಶ್ರಾವಣಿ ಅವರು ವೀರು ಅವ್ರ ಮುಂದೆ ಹೋಗ್ಬಿಟ್ಟು ಸ್ವೀಟ್ನ ತಗೊಂಡೋಗಿ, ಅಪ್ಪ ನೀವು ಒಂದ್ಸಲನಾದರೂ ಈ ಸ್ವೀಟ್ನ ತಿನ್ನಿ ಅಪ್ಪ, ಮತ್ತೆ ನಾನು ಕೇಳಲ್ಲ, ಬೇಜಾರು ಮಾಡ್ಕೊಬೇಡಿ ಅಪ್ಪ ಅಂತ ಹೇಳ್ತಾರೆ. ಆಗ ವೀರು ಅವರು ತುಂಬಾ ಎಮೋಷ್ನಲ್ ಆಗಿಬಿಡ್ತಾರೆ. ಏನು ಹೇಳ್ಬೇಕಂತ ಗೊತ್ತಾಗದೆ, ಸಾಕಮ್ಮ ಸಾಕು, ಮಗಳಲ್ಲ ಅಂತ ಪದೇ ಪದೇ ಹೇಳ್ಬೇಡಮ್ಮ, ನಾನು ಇವಾಗ ಸಾರಿ ಹೇಳ್ತಾ ಇದ್ದೀನಿ, ನಾನು ನಿನ್ನ ಜನ್ಮ ಕೊಟ್ಟಂದೆ, ನೀನು ನನ್ನ ರಕ್ತ ಹಂಚ್ಕೊಟ್ಬಿಟ್ಟಿರೋ ಅಂತ ಮಗಳು ಅಂತ ಹೇಳ್ಬಿಡ್ತಾರೆ. ಸತ್ಯನ ಹೇಳಿದ ತಕ್ಷಣ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಶ್ರಾವಣಿಗಂತೂ ತುಂಬಾ ಖುಷಿಯಾಗುತ್ತೆ. ಒಟ್ಟಿನಲ್ಲಿ ಎಲ್ಲ ಸತ್ಯನೂ ಕೂಡ ಶ್ರಾವಣಿ ಅವರಿಗೆ ವೀರೇಂದ್ರ ಅವರು ಹೇಳಿದ್ದಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.